ಸ್ನೇಹಿತರೆ, ಕಳೆದ ಒಂದು ವಿಡಿಯೋದಲ್ಲಿ ನಾವು ಈ ಕಗಪ ವೆಬ್ಸೈಟಿಂದ ಮಲ್ಟಿನುಡಿ 6.5 ಸಾಫ್ಟ್ವೇರನ್ನು ಡೌನ್ಲೋಡ್ ಮಾಡೋದು ಹೇಗಂತ ನೋಡಿದ್ವಿ. ಇವತ್ತು ಈ MS ವರ್ಡಲ್ಲಿ ಅದನ್ನು ಎನೇಬಲ್ ಮಾಡೋದು ಹೇಗಂತ ನೋಡೋಣ. ಮೊದಲನೇದಾಗಿ ಈ ಸ್ಟಾರ್ಟ್ ಮೆನು ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಸ್ಕ್ರೋಲ್ ಮಾಡಿಕೊಂಡು ಬಂದರೆ ನೀವು ಇಲ್ಲಿ ನೋಡ್ಬೋದು ಮಲ್ಟಿನುಡಿ 6.5 ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಬೇಕು. ಓಪನ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಸಾಫ್ಟ್ವೇರ್ ಅಥವಾ ಆ್ಯಪ್ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೀವು ನೋಡ್ತಿರ್ಬೋದು ಸೆಲೆಕ್ಟ್ ಲ್ಯಾಂಗ್ವೇಜ್ ಅಂತಿದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಈಗ ಕ್ಲೋಸ್ ಮಾಡಬಾರ್ದು. ಕ್ಲೋಸ್ ಮಾಡಿದ್ರೆ ಇದು ವರ್ಕ್ ಆಗಲ್ಲ. ಇದನ್ನು ಮಿನಿಮೈಸ್ ಮಾಡಬೇಕು. ಮಿನಿಮೈಸ್ ಬಟನ್ ಇದೆಯಲ್ಲ, ಇದರ ಮೇಲೆ ಮಿನಿಮೈಸ್ ಮಾಡಿ. ಇವಾಗ ನೀವು ಇಲ್ಲಿ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಟೋಮೆಟಿಕ್ಕಾಗಿ ಸೆಲೆಕ್ಟ್ ಆಗುತ್ತೆ. ಇಲ್ಲಿ ಅಕ್ಷರಗಳ ಗಾತ್ರನ ಜಾಸ್ತಿ ಮಾಡಿ ಇಲ್ಲಿ ನೋಡಿ ಕನ್ನಡ ಅಂತ ಟೈಪ್ ಆಯಿತಾ. ಈ ರೀತಿಯಾಗಿ ನೀವು ಮಲ್ಟಿನುಡಿ 6.5ನ MS ವರ್ಡಲ್ಲಿ ಎನೇಬಲ್ ಮಾಡಿಕೊಂಡು ಕನ್ನಡ ಟೈಪ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಬೋದು. ಮತ್ತೊಂದು ಶಬ್ದನ ಇಲ್ಲಿ ಟೈಪ್ ಮಾಡಿ ನೋಡೋಣ. ಕರ್ನಾಟಕ. ಇನ್ನು ಅಕ್ಷರಗಳ ಗಾತ್ರನ ಜಾಸ್ತಿ ಮಾಡಿ ನೀವು ಬೇರೆ ಬೇರೆ ಶಬ್ದಗಳನ್ನು ಟೈಪ್ ಮಾಡಬಹುದು. ನೋಡಿ, ಮಂಜುನಾಥ. ಈ ರೀತಿಯಾಗಿ ನಾವು ಮಲ್ಟಿನುಡಿ 6.5 ಬಳಸ್ಕೊಂಡು MS ವರ್ಡಲ್ಲಿ ಕನ್ನಡ ಟೈಪ್ ಮಾಡ್ಬೋದು. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಥವಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಇಂತಹ ಅದ್ಭುತ ವಿಡಿಯೋಗಳಿಗಾಗಿ ನಮ್ಮ ಮಾಹಿತಿ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ಮತ್ತು ಯಾವುದೇ ಶಬ್ದ ನಿಮಗೆ ಬರೆಯೋಕ್ಕೆ ಕಷ್ಟ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಅದರ ಒಂದು ಅಕ್ಷರಗಳ ಬರೆಯೋಕ್ಕೆ ಯಾವ ಒಂದು ಇಂಗ್ಲೀಷ್ ಶಬ್ದಗಳು ಬೇಕಾಗ್ತವೆ ಅದಕ್ಕೆ ಇಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮುಂದಿನ ಒಂದು ವಿಡಿಯೋದಲ್ಲಿ ಕಠಿಣ ಕನ್ನಡ ಅಕ್ಷರಗಳನ್ನು ಇಲ್ಲಿ ಲೈವ್ ಆಗಿ ಕೀಬೋರ್ಡ್ ತೋರಿಸೋದರ ಮೂಲಕ ನಿಮಗೆ ಟೈಪ್ ಮಾಡೋದು ಹೇಗಂತ ಕಲಿಯೋಣ.